ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ, ನಮ್ಮ ಸ್ನೇಹಿತರಿಗೆ ಬರ್ತ್ಡೇ ವಿಶ್ ಮಾಡೋಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು. ಈ 27 ನಾನು 28 ವರ್ಷ ಇದ್ದಾಗ ನನಗೆ ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದಿಲ್ಲ. ಕೇಕ್ ಎಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಗ್ತದೆ, ಅದು ಮಾಡ್ಕೊತೀನಿ. ಅದು ಈ ಥರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊತೀನಿ ಅಂತ ನನಗೂ ಗೊತ್ತಿಲ್ಲ. ನಿಜವಾಗ್ತದೆ ಎರಡು ಬರ್ತ್ಡೇ ಒಂದು ಖುಷಿ ಆದರೆ, ಇನ್ನೊಂದು ನಮ್ಮ ಪಳಾರ ಸಿನಿಮಾ ಅನೌನ್ಸ್ಮೆಂಟು ಅದು ಇನ್ನೂ ತುಂಬ ಇನ್ನೊಂದು ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡಬೇಕು ಅಂತಂದರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿದ್ದೆ. ಸರ್ ಸ್ವಲ್ಪ ಗಟ್ಟಿಯಾಗಿ ಹಲೋ ನಾನು ಇದೇ ಏರಿಯಾದಲ್ಲಿ ಅಂದರೆ ನಮ್ಮ ಬಂಡಿಕಾಳಮ್ಮನ ದೇವಸ್ಥಾನದಲ್ಲೇ ಈ ಮುಹೂರ್ತನ ಏನು ಮಾಡಬೇಕು, ಈ ದೇವಸ್ಥಾನದಲ್ಲೇ ಮಾಡಬೇಕು ಅಂದರೆ ನಾನು ಮುಂಚೆ ಇದ್ದದ್ದು ಇದೇ ಏರಿಯಾ. ಆಮೇಲೆ ಬಂಡಿಕಾಳಮ್ಮನ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ತಾಯಿ ಆಶೀರ್ವಾದ ಇದ್ದರೆ ಒಳ್ಳೆದಾಯ್ತದೆ ಅನ್ನೋ ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲ ಸೇರಿ ಈ ಥರ ಪ್ಲ್ಯಾನ್ ಮಾಡಿದ್ರು. ಯಾರು ಒತ್ತಡ ಮಿಸ್ ಮಾಡ್ತೀರಾ ಅಂತಂದರೆ ಯಾರೂ ಮಾಡಿಲ್ಲ, ಹೇಳ್ಬಿಟ್ಟು ಮಾಡಿಸ್ಬೇಕು. ಡೈರೆಕ್ಟ್ ಮಾತಾಡಲಿ, ಆಮೇಲೆ ಮಾತಾಡಿ. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಸರ್. ಇದು ಡೈರೆಕ್ಟ್ರು 2 ಗಂಟೆ ಹ್ಯಾಪಿ ಬರ್ತ್ಡೇ ಅಂತ ಡಿಲೀಟ್ ಹೋಗ್ತವ್ರು, ಯಾಕೆ ಅಂತ ಗೊತ್ತಿಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲ. ಜೋರಾಗಿ ಮಾತಾಡ್ಬೇಕು ಡೈರೆಕ್ಟ್ರು. ಅಯ್ಯೋ, ನಾನು ಕಮ್ಮಿ ವಯಸ್ಸು ಮಾತಾಡೋದು. ಮೊದಲನೇದಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಮುಹೂರ್ತ. ಮಣಾರದ ಜೊತೆ ತುಂಬ ಖುಷಿಯಾಗ್ತದೆ. ನನ್ನ ಒಂದು ಏನು ಕಾಮಿಡಿ ಸ್ಟ್ರೆಂತ್ ಇದೆ, ಹ್ಯೂಮರ್, ಅದಕ್ಕೆ ಪೂರಕವಾಗಿ 4-5 ತಿಂಗಳು ಇನ್ನೂ ಜೋರ, ಇನ್ನು 4-5 ತಿಂಗಳು ಕೂತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಬಳ್ಳಾರಿ ಅಂತಾನೆ ಅದೊಂದು ಫೇಮಸ್ ಆಗಿರೋದು. ಈ ಕಥೆ ಏನಕ್ಕೆ ಸಂಬಂಧಪಟ್ಟಿರೋದು? ಬಳ್ಳಾರಿ ಫೇಮಸ್ ಆಗಿದೆಯಲ್ಲ, ಆ ವರ್ಡು ನಮ್ಮ ಕ್ಯಾರೆಕ್ಟರ್ಗೆ ತುಂಬ ಶೂಟ್ ಆಗ್ತಿದೆ. ಏನು ಸರ್ ಕಥೆ ಏನು ಸರ್? ತುಂಬ ಕಿಲಾಡಿ ಪಾತ್ರ, ತುಂಬ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಬಳ್ಳಾರನ್ನ ಟೈಟಲ್ ಶೂಟ್ ಆಗುತ್ತೆ ಅಂತ ಇಟ್ಕೊಂಡು ಇಲ್ಲಿ ನಿಮಗೆ ಅಂದರೆ ಮುಂಚೆ ಅಂದರೆ ಈಗ ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ಸುಮಾರು ಆಫರ್ಗಳು ಬಂದಿತ್ತು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನೇ ಯಾಕೆ ಓಕೆ ಮಾಡ್ತೀವಿ? ಅದೇ ಈಗ ನಾನು ಈಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಎಸ್ಟಿಮೇಟ್ರಿಗೆಲ್ಲ ಮಾಡಿರೋದ್ರಿಂದ ರೈಟ್ ಅಂದರೆ ಎಲ್ಲ ಬರ್ತವೆ. ಅದರಲ್ಲಿ ಒಳ್ಳೆ ಆಯ್ಕೆ ಅನ್ನೋದು ಬೇಕಾಗಿತ್ತು. ಆಮೇಲೆ ಎಲ್ಲ ಕಾರಣ ಕೇಳಿಸ್ತಾ ಇಲ್ವಣ್ಣ? ಅದೇ ಈಗ ನಾನು ಇಂಡಸ್ಟ್ರಿಯಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟು ಅಸಿಸ್ಟೆಂಟ್ ಡೈರೆಕ್ಟ್ರು ಅಲ್ಲಿಂದ ಮಾಡ್ಕೊಂಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು ರೈಟ್, ಈಗ ತುಂಬ ಆಫರ್ಗಳು, ತುಂಬ ಅವಕಾಶಗಳು ಬರ್ತವೆ. ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮಗೆಲ್ಲ ಗೊತ್ತಿರ್ತದೆ. ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸಿಂದ ಬಂದಮೇಲೆ ಅದು ಫೈನಲ್ ಆಗಿ ಈ ಥರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್. ಆಮೇಲೆ ಮುಂಚೆಯಿಂದ ನೀವು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ಲಿದ್ದೆ ಆ ಸಿನಿಮಾ. ಅದು ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದ್ದೀನಿ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟು ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು ಸಿನಿಮಾ ಅಂತ ಬಂದಾಗ ನನಗೂ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಹೊಸಬ್ರೇ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗೆ ತಗೋಬೇಕು, ಹೆಂಗೆ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಆಯಿತು. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವ್ರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂಥ ಹೊಸಬರಿಗೆ ಸೂಕ್ತವಾಗಿರೋ ಕಥೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕ. ಬಳ್ಳಾರಿ ಅಂದರೆ ಒಬ್ಬ ಲೀಡರ್ ಆಗಕ್ಕೆ ಹೊರಟಿದೆ ನನಗೆ. ಯಾಕಂದರೆ ಅಲ್ಲಿ ಒಳಚರಂಡಿ ಪರಿಶೀಲನೆ, ಶೌಚಾಲಯಕ್ಕೆ ದುಡ್ಡು ಪೂಜೆ, ಈ ಥರ ಗ್ರಾಮಸ್ಥರಿಗೆ ಇಂಗ್ಲೀಷ್ ಕ್ಲಾಸ್, ಈ ಥರದ್ದೆಲ್ಲ ಹೇಳಕೊಟ್ಟಿದ್ದೀನಿ. ಅದೇ ಸರ್, ಈಗ ಬಳ್ಳಾರಿ ಅಂದರೆ ಈಗ ನಾವು ಹಳ್ಳಿ ಕಡೆಯೆಲ್ಲ, ನಮ್ಮ ಊರ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾದ್ರು ಕಿಲಾಡಿ ಆ ಥರ, ಈಗ ಬಳ್ಳಾರಿ ನನ್ನ ಮಗ ಗುರು, ಬಳ್ಳಾರಿ ನನ್ನ ಮಗ ಅಂತ ಮಾತಾಡ್ತೀವಲ್ಲ, ಆ ಥರ. ಈ ಬಳ್ಳಾರಿ ಅಂದರೆ ಈ ಕಿಲಾಡಿ ನನ್ನ ಮಗ, ಈ ಎರಡರ ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ನ ಮಗ, ಕಿಲಾಡಿ ನನ್ನ ಮಗ, ಈ ಥರ ಇರ್ತದೆ. ಅದು ಯಾವಾಗಲೂ
ನಾವು ಬೇರೆ ಏನೇನೋ ಟೈಟ್ಲೆಲ್ಲ ಯೋಚನೆ ಮಾಡ್ತಾನೆ ಇದ್ದೋ. ನನಗೆ ಅವರು ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನನಗೆ ಸರಿಯಾಗಿ ನೆನಪೈತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮಲ್ಲಿ ಬಳ್ಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಬಳ್ಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರೆದಿದ್ರು. ಅದು ವಾರಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡ್ಬಾರ್ದು ಬಳ್ಳಾರ ಅಂತ ಅಂದ್ಬಿಟ್ಟು ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ನಮ್ಮ ತುಂಬ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂದರೆ ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಇಲ್ಲಿ ಫ್ಯಾನ್ ಪೇಜು ದಿವ್ಯ ಫ್ಯಾನ್ ಪೇಜ್ ಅಂತ ಏನು ಮಾಡ್ತಾರೆ ಅವ್ರಿಗೆ ಅವರೇ ಇದೆಲ್ಲನೂ ಕೊಟ್ಬಿಟ್ಟು ಟೈಟ್ಲು ಹೆಂಗಿರ್ಬೇಕು ಕತೆ ಅದು ಎಕ್ಸ್ಪೀರಿಯನ್ಸ್ ಅಂತ ತಕ್ಕಂತಾನೆ ಆಯಿತು. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ, ನನ್ನ ಕ್ಯಾರೆಕ್ಟ್ರಿಗೆ ಈಗ ನಾನು ಹೆಂಗಿರ್ತೀನಿ ನನಗೆ ಸೂಕ್ತವಾಗಿ ಮಾಡ್ಬೋದು ಅಂತ ಅನಿಸಿತ್ತು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದು ತಗೋತಾರದ ಡೈರೆಕ್ಟ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಹೇಳ್ದಾಗಲೇ ಅದು ಕನೆಕ್ಟ್ ಮಾಡ್ಕೊಂಬಿಟ್ಟೆ, ನಾನು ಮಾಡ್ಬೋದು, ಈಗ ನನಗೆ ಸೂಕ್ತವಾಗೈತೆ. ಏನಿದು ಬರವಣಿಗೆಗಳೆಲ್ಲ ಏನಿದು ಬರವಣಿಗೆಗಳೆಲ್ಲ ಹಾಕ್ಬಿಟ್ಟಿದ್ದೀರಿ ಶೌಚಾಲಯಕ್ಕೆ ಗುಡ್ಡಿ ಪೂಜೆ ಎಲ್ಲ ಏನು ಅಂತ ಅದೇ ಬರವಣಿಗೆ ಮೇಡಮ್. ಅದು ನೀವು ಕ್ಯಾರೆಕ್ಟರೈಸೇಷನ್ ಅದು ಅಂದರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೋತಾರೆ, ಸಂಘ ಒಂದು ಟೀಮ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ ಹೆಂಗಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟು ನಮ್ಮ ಕ್ಯಾರೆಕ್ಟರೈಸೇಷನ್. ಸರ್, ಇವಾಗ ಈ ಸಿನಿಮಾ ಅನೌನ್ಸ್ ಆಗ್ತಿದೆ ಅಂದಾಗಲೇ ಹೀರೋಯಿನ್ ವಿಚಾರವಾಗಿ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಿತ್ತು. ಶ್ರೀಲೀಲಾ, ರಶ್ಮಿಕ್ ಇವರೆಲ್ಲ ಹೆಸರು ಕೇಳಿ ಬಂತು. ನಿಮ್ಮ ಸಿನಿಮಾಕ್ಕೆ ಯಾರು ಅಂತ ಈಗ ಮುಂದಿನ ದಿನಗಳು ಏನು ಹೇಳ್ತೀವಿ, ಈಗ ಫೈನಲ್ ಮಾಡಿ ಹೇಳಿ ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಡಿಲೀಟ್ ಮಾಡ್ಬಿಟ್ರಾ? ಅದು ಡಿಲೀಟ್ ಮಾಡೋದು, ಅದು ಡಿಲೀಟ್ ಮಾಡೋದು. ಇಲ್ಲಿ ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ ನನಗೆ ಯಾರು ಆಗ್ಬೇಕು ಅಂತ ಹೇಳಿದ್ರೆ ನನಗೆ ನಾನು ಹೇಳ್ದವ್ರೆಲ್ಲ ಮಾಡಕ್ಕೆ ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರು. ಸರಿ, ನಿಮ್ಮ ಮನಸ್ಸಲ್ಲಿ ಯಾರು ಹೇಳಿ ಹೋಗ್ಲಿ ಟ್ರೈ ಮಾಡೋಣ. ನನ್ನ ಮನಸ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರು ಯಾರು ಮಾಡಿದ್ರೆ ಕರೆಕ್ಟಾಗಿ ಇರ್ತಿದೆ ಅಂತ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೊಸಬ್ರಿಗೆ ಅವಕಾಶ ಹೌದು, ಹೊಸ ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದರೆ ಮೇಡಮ್, ಈಗ ನಿಮ್ಗೆ ನೋಡಿ, ಈಗ ನಿಮಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸಿಕ್ಕುವಂಥ ಸಮಯದಲ್ಲಿ ಮಾಡೋದು. ಶೂಟಿಂಗ್ ಯಾವಾಗ ಎಲ್ಲೆಲ್ಲೆಲ್ಲ ಮಾಡ್ತಾರೆ, ಯಾರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ? 24 ಜೊತೆಗೆ ಶೋಭ್ರಾ ಸರ್ ಇದ್ದಾರೆ, ಪುಷ್ಪರಾಜ್ ಭಾವ ಬಂದರು ಪಾತ್ರ ಮಾಡ್ತಾರೆ, ಸುಪ್ರಮ್ ಪುಷ್ಪರಾಜ. ಸೊ ಈ ಥರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ. 3 ಮಂತ್ಸ್ಗೆ ರಿಲೀಸ್ ಪ್ಲಾನ್ ಇದೆ ಅಂತ ಹೇಳ್ಬೋದು. 3 ತಿಂಗಳಲ್ಲೇ ಸಿನಿಮಾ ಮುಗಿಸಿ ರಿಲೀಸ್ ಮಾಡ್ಬೇಕು. ಹೌದಾ? ಅದೇ ಮೇಡಮ್ ಹಂಗೈತೆ, ಮಾತಾಡಿ. ಅದೇ ಮೇಡಮ್ ಹಂಗೈತೆ, ಆದಷ್ಟು ಬೇಗನೆ ಮಾಡಬೇಕು ಅಂದರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕು ಇದೆಲ್ಲ ಮಾಡ್ಕೊಂಡಿರೋದ್ರಿಂದ. ಆಮೇಲೆ ಇದು CG ವರ್ಕು ಆ ಥರ ಏನಿಲ್ಲ ಮೇಡಮ್, ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲೇ ನಡೆಯುವಂಥ ಕತೆ. ಆಮೇಲೆ ಅಂಥ ವರ್ಕು CG ವರ್ಕು ಆ ಥರ ಏನಿಲ್ಲ. ಶೂಟಿಂಗ್ ಮಾಡಿ ನಾವು ಪೋಸ್ಟ್ ಪ್ರೊಡಕ್ಷನ್ ಐತೆ ಅದು ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತಂತ. ಈಗ ಮಳೆ, ಈಗ ನಾವು ಏನೇ ಅನ್ಕೊಂಡ್ರು ಗೊತ್ತಿಲ್ಲ ಏನಾಯ್ತದೆ ಅಂತ. ಈಗ ಪರ್ಟಿಕ್ಯುಲರ್ ಗಿಲ್ಲಿ ಅವ್ರ ಸಂಭಾವನೆ ವಿಚಾರ ಭಾಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ? ಅದೇ ಡಬಲ್ ಹಾಕೊಂಡು ಮಾತಾಡ್ತೀವಿ. ಅದೇ ಜಗ್ಗಿ ಬಾ ಇಲ್ಲಿ ಫಸ್ಟ್ ಮೂವಿ ಮೇಲೆ ಪ್ರೆಸೆಂಟ್ ಮಾಡ್ತಿದ್ದಾರೆ, ಸೊ ಎಷ್ಟು ಖುಷಿ ಇದೆ? ಅದೇ ತುಂಬ ಖುಷಿ ಮೇಡಮ್. ಅದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದರೆ ಈಗ ಗೊತ್ತಿದೆ, ಎಲ್ಲ ಇದರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತು. ಅದು KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಿರೋದು ವೆಂಕಟ್ ಸರ್ಗೆ ತುಂಬ ಥ್ಯಾಂಕ್ಸ್ ಯು ಸರ್. ಇವಾಗ ಹೇಳ್ದಂಗೆ 1 ಕೋಟಿ ಸಂಭಾವನೆ ತಗೊಂತಾ ಇದ್ದೀರಾ ಇಲ್ವಾ? ಸಂಭಾವನೆ ಬಗ್ಗೆ ಅವ್ರು ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಮಾತಾಡಿದ್ದೀವಿ, ಅದೇ ಡಬಲ್ ಹಾಕೊಂಡು ಮಾತಾಡೋದಲ್ಲ ಮೇಡಮ್, ಅಷ್ಟೇ. ಗಿಲ್ಲಿಯವರೇ ಬಿಗ್ ಬಾಸ್ ಆದಮೇಲೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ನಿಮಗೆ ಬಂದಿದೆ, ಪರ್ಟಿಕ್ಯುಲರ್ ಈ ಪ್ರಾಜೆಕ್ಟ್ ಅದೇ ಹೇಳಿದ್ನಲ್ಲ ಮೇಡಮ್. ಈಗ ನಮ್ಮ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ, ಮೋಸ್ಟ್ಲಿ ಮೊಕ್ಕಪರಿಚಯ ಇರಲ್ಲ, ಬಟ್ ಸೂಪ್ರಮ್ ಶೋ ಅಂತ ಸಿನಿಮಾ ಬಂದಲ್ಲ ಮೇಡಮ್, ತುಂಬ ಇಟ್ಟಾಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟು ಹೆಂಗೆ ಅಂದರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆ ಡಿಪಾರ್ಟ್ಮೆಂಟ್. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು, ನಮ್ಮ ಸೋಮಣ್ಣ ಮಾಚಿಮಣ್ಣ ಸರ್ ಇದ್ರು ಗೊತ್ತಾ,
ಸೇಮ್ ಅವ್ರ ಥರನೇ ಅವ್ರು ಒಂಚೂರು. ನಾನು ಮೋಸ್ಟ್ಲಿ ಅದಕ್ಕೆ ಹೆಂಗೆ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ದೀನಲ್ಲ ಅದಕ್ಕೆ ಹೆಂಗೆ ಅನ್ನಿಸ್ತಾ ಇರ್ಬೋದೇನೋ ಅಂತ ಫೋಟೋಲ್ಲೇ ತೋರಿಸ್ದೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ರು ನಾನು ಈ ಫ್ಲೋರಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ ಲೊಕೇಶನ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ಇವರತ್ರ ಸಿನಿಮಾ ಮಾಡ್ತೀವಿ, ಸೆಟ್ ಕೆಲಸ ಮಾಡ್ತಿದ್ದೆ ನಾನು, ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವರು ಸರ್ರು ನೀವು ಮಾಡಿದ್ದೀರಿ ಅದ್ರಲ್ಲಿ ವರ್ಕ್. ಹ್ಞೂ ಸರ್ ನಾನು ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯಿತು ನಾವಿಬ್ಬರು ನಮಗೆ ಗೊತ್ತಿದ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀವಿ ಅಂತ. ಈಗ ಡೈರೆಕ್ಟರ್ ಏನ್ ಗೊತ್ತಾ, ಇವ್ರಿಬ್ರು ಜೋಡಿ ಬಿಗ್ ಬಾಸ್ ಅಲ್ಲಿ ಕಾವ್ಯ ಮತ್ತೆ ಇವ್ರ ಜೋಡಿ ತುಂಬಾ ಹಿಟ್ ಆಯ್ತು, ಅವ್ರನ್ನೇ ಹೀರೋಯಿನ್ ಮಾಡ್ಕೊಂಡು ಹೋಗಿತ್ತಲ್ವಾ ಅಂತ. ಅದೇ ಮೇಡಮ್, ಹೇಳಿ ಸರ್. ಆಪ್ಷನ್ ಇದೆಯಾ, ಸಾಧ್ಯತೆ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದೊಂದು ಸುದ್ದಿ ಇದೆ ಸರ್ ನಿಮ್ಗೆ. ಕಾವ್ಯ ಜೊತೆ ಕಾವ್ಯ ಮತ್ತೆ ಗಿಲ್ಲಿ ಜನ ಇಷ್ಟಪಟ್ಟಿದ್ದೆ ಈ ಜೋಡಿನ, ಸೊ ಇವಾಗ್ಲೂ ಕೂಡ ಫ್ಯಾನ್ ಅದು ರೇಂಜ್. ಕ್ವಶನ್ ಆಗೇ ಇರಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಅನ್ಸುತ್ತೆ. ಸೊ ಹಂಗಂದ್ರೆ ಹೀರೋಯಿನ್ ಕಾವ್ಯ ಅಂತ ಆ ಥರ ಹೇಳೋದಕ್ಕಾಗಲ್ಲ, ನೀವು ಅದನ್ನು ಏನು ಹೊರಗಡೆ ಎಲ್ಲೋ ತರಬೇಡಿ, ಬೇರೆ ಮುಂದಿನ ದಿನಗಳೇ ತಿಳಿಸ್ತೀವಿ. ತರಬೇಡಿ ಅಂದ್ರೆ ಅದ್ರ ಅರ್ಥ ಕಾವ್ಯ ಅಂತ ಇಲ್ಲ ಇಲ್ಲ ಅದೇ ಅದು ಹಂಗೆ ಇರಲಿ ಅಂತ. ಕಾವ್ಯ ಮೇಡಮ್ ಅಂತ ಕಾವ್ಯನೇ ಇರಲಿ ಅಂತ. ಅದು ಹಂಗೆ ಇರಲಿ. ಇಲ್ಲಿ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿಕ್ಕಣ್ಣ ಅವರಾಗಿರ್ಬೋದು ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟ್ ಮಾಡಿ ಒಂದು ಕಾಮಿಡಿ ಅಂತ ಆದ್ಮೇಲೆ ಅವರು ಹೀರೋಗಳಾಗಿದ್ರು. ಅಂದ್ರೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಬೇಗನೆ ಆಗ್ತಿದೆ ಹೀರೋ ಆಗುವಂತ ಒಂದು ಅವಕಾಶ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ಥರನೂ ಅಲ್ಲೇ ಮೇಡಮ್. ಈಗ ನಾನು ಈಗ ಕಾಮಿಡಿಯನ್ನೇ ಆಗಿರೋದು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ಥರ ಇದು ಮಾಡ್ತಿದ್ರು ಸೇಮ್ ಅದೇ ಥರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ ಆ ಥರ ನಾನು ಅಲ್ಲದೆ ಇರೋದೇನೋ ತೋರ್ಸೋಕ್ಕೂ ಹೋಯ್ತಾ ಇಲ್ಲ ಈ ಸಿನಿಮಾದಲ್ಲಿ. ನಾನು ಶೋ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲೇನು ಕ್ಯಾರೆಕ್ಟ್ರು ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟು ಏನೋ ಮಾಡಬೇಕಿಲ್ಲ. ಗಿಲ್ಲಿ ನಿಮ್ಮನ್ನ